We were banned thrice. So government has recognized. If we were not there, whom they banned? And each time courts resolved the ban, they dismissed the ban and made RSS a legal organization. So many times questions are asked in assembly, in parliament, statements are given, pro or anti-RSS. All this is not without recognition. Legally, factually, we are an organization. We are not unconstitutional. We are within that constitution. Our status, legal status is within that constitution. So we need not register. Many things are there which are not registered. Even Hindu Dharma is not registered. ಧರ್ಮಕ್ಕೆ ಒಬ್ಬ ಮಾಲೀಕ ಬೇಕಾ ಅಥವಾ ದೇವರೇ ಆ ಮಾಲೀಕ ಆಗಿರಬೇಕಾ ಅಥವಾ ಧರ್ಮ ಒಂದು ಸಂಘಟನೆಯ ಹಿಡಿತದಲ್ಲಿರಬೇಕಾ ಅಥವಾ ದೇವರ ಸುಪರ್ದಿಯಲ್ಲಿರಬೇಕಾ? ಕಾರಣ ಇಷ್ಟೇ, 100 ವರ್ಷಗಳನ್ನು ಕಳೆದಿರುವಂತಹ ಅಷ್ಟು ಹಿರಿತನವನ್ನು ಹೊಂದಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ತನ್ನ ಸಂಭ್ರಮಾಚರಣೆಯನ್ನು ಆಚರಿಸುವ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ನಡೆದಿದೆ. ಆ ಕಾರ್ಯಕ್ರಮದಲ್ಲಿ RSS ಪ್ರಮುಖ ಹಿರಿಯರು ಮೋಹನ್ ಭಾಗವತ್ ಅವರು ಮಾತಾಡುವ ಸಂದರ್ಭದಲ್ಲಿ ಹೇಳಿದ ಒಂದು ಮಾತು, ಯಾಕೆ ರಿಜಿಸ್ಟ್ರೇಷನ್ ಆಗಿಲ್ಲ RSS ಸಂಘಟನೆ? ಜೊತೆಯಲ್ಲಿ ಅವರು ಹೇಳುವ ಬಹುಮುಖ್ಯ ಸಾಲು, ಹಿಂದೂ ಧರ್ಮನೂ ಸಂಘಟನೆ ಆಗಿಲ್ಲ ಗೊತ್ತಾ ಅನ್ನುವ ಮಾತಿದೆಯಲ್ಲ, ಅಂದರೆ RSS ಮತ್ತು ಹಿಂದೂ ಧರ್ಮ ಎರಡೂ ಒಂದೇ ಅನ್ನುವ ಸಂದೇಶ ಏನಾದರೂ ಕೊಡ್ತಿರಬಹುದಾ? ಅಥವಾ ಇನ್ನು ಮುಂದೆ ಇದೇ ಮೆಸೇಜ್ ನಿಮಗೆ RSSೇ ಧರ್ಮ, ಅದುವೇ ಹಿಂದೂ ಧರ್ಮ, ಅದೇ ಸನಾತನ ಧರ್ಮ ಅನ್ನೋ ಮೆಸೇಜ್ ಕೊಟ್ರ? ಅಥವಾ RSSಗೆ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ ಅನ್ನೋ ಮಾತನ್ನು ಹೇಳಿದ್ರು? ಯಾಕಂದರೆ ಅವರು ಇನ್ನೂ ಒಂದು ವಿಚಾರ ಹೇಳ್ತಾರೆ ಗೊತ್ತಾ, 3 ಸಲ ಬ್ಯಾನ್ ಆಗಿದೆ ನಮ್ಮದು ಸಂಘಟನೆ ಅಂತ. ಒಂದು ಬ್ಯಾನ್ ಆಗುವಂತಹದ್ದು ಕೂಡ ಒಂದು ಹಿರಿಮೆ ಗರಿಮೆಯ ಹೆಗ್ಗಳಿಕೆಯ ಅಥವಾ ಖ್ಯಾತಿಯೋ ಅದು ಕುಖ್ಯಾತಿಯೋ ಅನ್ನೋ ಮಟ್ಟಿಗೆ ಅನುಮಾನ ಮೂಡಿಸುತ್ತೆ. ಜೊತೆಯಲ್ಲಿ ಕೋರ್ಟ್ 3 ಸಲ ಬ್ಯಾನ್ ಆದಾಗ, ಈ ಸಲ ಬ್ಯಾನ್ಗೆ ಹೋದಾಗ ಬೈದು ಕಳಿಸಿದೆ, ಕೋರ್ಟ್ ಕೂಡ ನಮ್ಮನ್ನು ಪರಿಗಣಿಸಿದೆ, ಇದು RSS ಅಂತ ಅನ್ನೋದಾದರೆ ನಾವ್ಯಾಕೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಅದರ ಅಗತ್ಯ ಇದೆಯಾ ಅನ್ನುವ ಪ್ರಶ್ನೆಯನ್ನು ಎತ್ತಿರುವಂಥದ್ದು. ಬ್ರಿಟಿಷರಿದ್ದ ಕಾಲದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಿತ್ತ ಅನ್ನುವಂತಹ ಚರ್ಚೆ ಕೂಡ ಬರುತ್ತೆ. ಇದರ ಜೊತೆಯಲ್ಲಿ ಎಲ್ಲರೂ ಒಪ್ಪಿಕೊಂಡು ಬಿಟ್ಟರೆ ಈ ದೇಶ ಹಿಂದೂ ರಾಷ್ಟ್ರ ಆಗತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನಿಮಗೆ 2024 ಒಂದು ಸಮೀಕ್ಷೆ, CSDS ಸಮೀಕ್ಷೆ, ಭಾರತವನ್ನು ನೀವು ಹಿಂದೂ ರಾಷ್ಟ್ರ ಅಂತ ಒಪ್ತೀರಾ ಅಂತ ಹಿಂದೂಗಳಿಗೆ ಕೇಳಿದಾಗ ಅಲ್ಲಿ 100% ಹಿಂದೂಗಳು ಒಪ್ಕೊಳ್ಳಲಿಲ್ಲ. ಸುಮಾರು 11% ಜನ ಹೌದು ಭಾರತ ಹಿಂದೂಗಳ ರಾಷ್ಟ್ರ ಅನ್ನೋದನ್ನು ಹಿಂದೂ ಹೇತರರು ಮತ್ತು ಹಿಂದೂಗಳು ಒಪ್ಕೊಳ್ಳಲಿಲ್ಲ. ಇನ್ನೊಂದು ಸಂಸ್ಥೆಯ ಸಮೀಕ್ಷೆ, ಹಿಂದುತ್ವ ಮತ್ತು ಭಾರತ, ನೀವು ಭಾರತೀಯರಾಗಿ ಗುರುತಿಸ್ಕೊಳ್ತೀರೋ ಹಿಂದೂಗಳಾಗಿ ಗುರುತಿಸ್ಕೊಳ್ತೀರೋ, ಅಲ್ಲೂ ಕೂಡ 47% ಮಾತ್ರ ಹೌದು ಭಾರತ ಹಿಂದೂ ಎರಡೂ ಒಂದೇ, ನಾವು ಹಿಂದೂಗಳು ಅಂತ ಹೇಳುವಂಥವ್ರಿದ್ರೆ, ಇನ್ನುಳಿದವರು ಇಲ್ಲ ಭಾರತ ಹಿಂದೂ ಇದ್ದಾನೆ, ಮುಸ್ಲಿಂ ಇದ್ದಾನೆ, ಜೈನ ಪಾರಸಿಕ ಎಲ್ಲರೂ ಇದ್ದಾರೆ ಅನ್ನುವಂತಹ ಚರ್ಚೆಗಳು ಬಂತು, ವಿರೋಧಗಳು ಬಂತು. ಯಾಕಂದರೆ ಇದು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ದೇಶ ಅದು ಭಾರತ, ಜಾತ್ಯತೀತ ಗಣರಾಜ್ಯ. ಮತ್ತು ಒಂದು ಸಮೀಕ್ಷೆ, ರಾಮ ಮಂದಿರ ಕಟ್ಟಿದ್ದು ಹಿಂದೂಗಳಷ್ಟೇ ಅನ್ನುವ ಒಂದು ಪ್ರಶ್ನೆ ಎತ್ತಿದಾಗ 54% ಜನ ಹೌದು RSS ಅದು ಕಟ್ಟಿದ್ದು, ಹಿಂದೂಗಳೇ ಕಟ್ಟಿದ್ದು ಅನ್ನುವ ಉತ್ತರ ಕೊಟ್ಟರೆ, ಇನ್ನು 46% ಜನ ಹಿಂದೂಗಳು ಇಲ್ಲ ಎಲ್ಲರ ಖುಷಿ ಇತ್ತು, ಎಲ್ಲರ ಸಂಭ್ರಮ ಇತ್ತು, ಎಲ್ಲರ ಶ್ರಮ ಇತ್ತು ಅನ್ನೋದನ್ನು ಹೇಳಿದ್ರು. ಹಿಂದೂಗಳಲ್ಲೇನೆ ಸಂಪೂರ್ಣವಾಗಿ RSS ನನ್ನದು ಅಂತ ಹೇಳುವ ಸಂಖ್ಯೆ 50% ಕೂಡ ಇಲ್ಲ, ಅದಕ್ಕಿಂತ ಕಡಿಮೆ ಇದೆ ಅನ್ನೋದಾದರೆ RSSೇ ಧರ್ಮ, RSSೇ ಹಿಂದೂ ಧರ್ಮ ಅನ್ನುವ ಧಾಟಿಯಲ್ಲಿ ಮೋಹನ್ ಭಾಗವತ್ ಅವರು ಆಡಿರುವ ಮಾತು ಯಾವ ಮೆಸೇಜ್ ಕೊಡ್ತಿದೆ? ಎಲ್ಲರೂ ಕೂಡ ಒಪ್ಕೋತಾರಾ? ಅವರ ಧಾಟಿ ತುಂಬ ಸ್ಪಷ್ಟವಾಗಿದೆ. ನೋ ಡೌಟ್ ಹಿಂದೂ ಧರ್ಮಕ್ಕೆ ರಿಜಿಸ್ಟ್ರೇಷನ್ ಇದೆಯಾ ಅಂತ. ಧರ್ಮಕ್ಕೆ ಯಾವ ರಿಜಿಸ್ಟ್ರೇಷನ್ ಬೇಕಾಗಿರಲಿಕ್ಕಿಲ್ಲ, ಯಾಕಂದರೆ ಅದು ಸಾಕ್ಷಾತ್ ಆ ಪರಮಾತ್ಮನಿಂದ ಸೃಷ್ಟಿಯಾದ ಒಂದು ನಂಬಿಕೆಯ ಭಾಗ.
ಆಚರಣೆಯ ಭಾಗ, ಸಂಸ್ಕಾರದ ಭಾಗ, ಸಂಸ್ಕೃತಿಯ ಭಾಗ. ಅದು ಹಿಂದೂ ಇರಲಿ, ಮತ್ತೊಂದು ಬೇರೆ ಬೇರೆ ಧರ್ಮಗಳ ಬಗ್ಗೆ ಅಷ್ಟಾಗಿ ನನಗೆ ಗೊತ್ತಿಲ್ಲ. ಒಬ್ಬ ಹಿಂದೂವಾಗಿ ನನಗೆ ಗೊತ್ತಿರುವಂಥದ್ದು ಆ ಪರಮಾತ್ಮನ ಲೀಲೆಗಳ ಕಾರಣಕ್ಕೆ ಆತ ಹೇಳಿಕೊಟ್ಟ, ಆತನ ನಂತರದಲ್ಲಿ ಬಂದಂಥವರು ನಮ್ಮ ಪೂರ್ವಜರು, ಆ ಪೂರ್ವಜರ ಪೂರ್ವಜರು ಪೂರ್ವಜರು ಇಲ್ಲಪ್ಪ ಬೆಳಗ್ಗೆ ಎದ್ದು ಹೀಗೆ ಮಾಡಬೇಕು, ಎದ್ದು ಕೂಡಲೇ ಮುಖ ತೊಳಿಬೇಕು, ಮತ್ತೊಂದು ಮಗದೊಂದು ಕೈ ಮುಗಿಬೇಕು, ಸೂರ್ಯನನ್ನು ಕೈ ಮುಗಿ, ಅವನು ದೇವರು, ಈ ಭೂಮಿ ತಾಯಿ ಅವಳು ಕೂಡ ದೇವರು, ಗೋಮಾತೆ ದೇವರು ಅಂತ ಹೇಳ್ಕೊಟ್ಟಿರ್ತಾರೆ. ಆ ರೀತಿಯೇ ಕುರಿ ದೇವರು, ಅವಳೇ ಲಕ್ಷ್ಮಿ, ಅವಳಿಗೆ ಕೈ ಮುಗಿ ಅಂತ ಹೇಳ್ಕೊಟ್ಟಿರ್ತಾರೆ. ಈಚಲ್ ಮರನೇ ಲಕ್ಷ್ಮಿ, ಹೆಂಡ ಕೊಡುತ್ತಾಳೆ, ಆಕೆ ಕೈ ಮುಗಿ ಅಂತ. ಇಲ್ಲ ಗೋವುಗಳು, ಮತ್ತೊಬ್ಬ ಚಮ್ಮಾರ ಚಪ್ಪಲಿ ಹೊಲಿತೇನೆ, ಆ ಚರ್ಮವೇ ದೇವರು ಅಂತ ಹೇಳಿರ್ತಾರೆ. ಚಮ್ಮಾರ ಚರ್ಮಕ್ಕೆ ಕೈ ಮುಗಿತಾನೆ. ಪರಕೆ ಮಾರೋನು, ಪ್ರತಿಯೊಂದು ಕಾಯಕವೇ ಕೈಲಾಸ ಅಂದಂತಹ ಬಸವಣ್ಣ ನಾವು ಮಾಡುವ ಕಾಯಕದಲ್ಲಿ ದೇವರನ್ನ, ಅದು ಕೈಲಾಸ, ವೈಕುಂಠ, ಮತ್ತೊಂದು ಮಗದೊಂದು ಎಲ್ಲವನ್ನ ಕಾಣಿ ಅಂತ ಹೇಳಿರ್ತಾನೆ. ಅದು ಧರ್ಮ. ಧರ್ಮಕ್ಕೆ ಎಲ್ಲೂ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳುವ ಅಗತ್ಯ ಇದೆಯಾ ಅನ್ನೋ ಪ್ರಶ್ನೆಯನ್ನು ಎತ್ತಿದ ಮೋಹನ್ ಭಾಗವತ್ ಅವರು, ಮತ್ತು ನಾನು ಗೂಗಲ್ ಮಾಡಿ ನೋಡಿದೆ ಯಾವುದಾದ್ರೂ ಧರ್ಮ ರಿಜಿಸ್ಟ್ರೇಷನ್ ಆಗಿದೆಯಾ ಅಂತ. ಬಹುಪಾಲು ಕಡೆ ಇಲ್ಲ ಅನ್ನುವಂತಹ ಉತ್ತರವನ್ನು ನಾನು ಕಂಡುಕೊಂಡೆ. ಹಾಗಿದ್ರೆ ಈ ನೆಲದಲ್ಲಿರುವಂತಹ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ 1860 ಏತಕ್ಕೆ? RSS ಹೊರತುಪಡಿಸಿದ ಇನ್ಯಾವುದೇ ಸಂಘಟನೆ ಉದಯ ಆದರೂ ಕೂಡ ಅದಕ್ಕೆ ಮಾತ್ರ ಬೇಕು, RSSಗೆ ಅದು ಅನ್ವಯಿಸಲ್ಲ ಅನ್ನುವ ಲೆಕ್ಕಾನ ಒಂದು. ಎರಡನೇದು ಇಂಡಿಯನ್ ಟ್ರಸ್ಟ್ ಆಕ್ಟ್ 1882, RSS ಹೊರತುಪಡಿಸಿ ಇನ್ನುಳಿದವ್ರಿಗೆ ಮಾತ್ರ, RSSಗೆ ವಿಶೇಷ ಮೀಸಲಾತಿ ಅನ್ನುವಂತಹ ಲೆಕ್ಕ ಇದ್ದಿರಬಹುದಾ? ಕಂಪನೀಸ್ ಆಕ್ಟ್ 2013 ಇದಕ್ಕೆ ಮಾತ್ರ ಅನ್ವಯಿಸೋದಿಲ್ಲ, ಉಳಿದವಕ್ಕೆ ಅನ್ವಯಿಸುತ್ತೆ. ಅಲ್ಲಿ ಖುದ್ದು ಮೋಹನ್ ಭಾಗವತ್ ಅವರು ಹೇಳುವ ಮಾತು ಒಂದಿದೆ. RSS ಕಾನೂನುಬದ್ಧವಾಗಿ ವ್ಯಕ್ತಿಗಳ ಸಮೂಹ ಎಂದು ಮಾನ್ಯತೆ ಪಡೆದಿದೆ, ನೋಂದಣಿ ಬೇಕಿರಲಿಲ್ಲ, ಈಗಲೂ ಕೂಡ ಅದು ಬೇಕಾಗಿಲ್ಲ. ಹಿಂದೂ ಧರ್ಮ ಏನಾದರೂ ರಿಜಿಸ್ಟ್ರೇಷನ್ ಆಗಿದೆಯಾ ಅಂದರೆ, ರಿಜಿಸ್ಟ್ರೇಷನ್ ಆಗದ RSS ಮತ್ತು ಹಿಂದೂ ಧರ್ಮ ಎರಡೂ ಒಂದೇ ಅನ್ನೋದಾದರೆ, ಹಿಂದೂ ಧರ್ಮದ ಈಗಿನ ಮಾಲೀಕ RSS ಪ್ರಮುಖ್ ಮೋಹನ್ ಭಾಗವತ್ ಅಂತ ಬಹುಪಾಲು ಜನ ಹಿಂದೂಗಳು ಒಪ್ಕೋತಾರ? ಅದು ಮುಖ್ಯ, ಅದುವೇ ಮುಖ್ಯ. ಹಾಗಿದ್ರೆ ಸಂವಿಧಾನದ 19(1)(c) ಸಭೆ ಸೇರುವ, ಸಂಘಟಿಸುವ ಹಕ್ಕನ್ನು ಕೊಟ್ಟಿದೆ. ನಾನು ದೊಣ್ಣೆನೂ ಹಿಡ್ಕೊಂಬರ್ತೀನಿ, ನಾನು ಘೋಷಣೆಗಳನ್ನು ಕೂಗ್ತೀನಿ, ಪ್ರವೋಕನ್ನು ಮಾಡ್ತೀನಿ. ಒಂದು ವೇಳೆ ಮಾಡಿದರೆ, RSS ಮಾಡಿದೆಯೋ ಬಿಟ್ಟಿದೆಯೋ ಅದು ನಿಮಗೆ ಬಿಟ್ಟಿತ್ತು, ಮಾಡಿದರೆ ಅದು ಅಕ್ರಮಕೂಟದ ಅಡಿಯಲ್ಲೇ ಬರುತ್ತೆ. ಅದನ್ನು ಕಾನೂನು ಹೇಳುತ್ತೆ. ಬಾಬಾ ಸಾಹೇಬರು ಕೊಟ್ಟಂತಹ ಸಂವಿಧಾನ, ಹೌದು ನೀವು ಸಭೆ ಸೇರಬಹುದು, ಸಂಘಟಿಸಿಕೊಳ್ಳಬಹುದು ಅಂತ. RSS ನಾವು ಜ್ಞಾನದ ಪ್ರಸಾರವನ್ನಷ್ಟೇ ಮಾಡ್ತಿದ್ದೀವಿ, ಧರ್ಮ ಸಂಸ್ಕಾರಗಳ ಪ್ರಸಾರವನ್ನಷ್ಟೇ ಮಾಡ್ತಿದ್ದೀವಿ, ನಮಗೆ ರಿಜಿಸ್ಟ್ರೇಷನ್ ಬೇಕಿಲ್ಲ ಅನ್ನೋದನ್ನು ಹೇಳ್ತಿದೆ. ಅದರಾಚೆಗೂ ಕೂಡ ನಾವು ರಾಜಕೀಯವನ್ನು ಮಾಡೋದಿಲ್ಲ ಅನ್ನೋದನ್ನೇ RSS ಹೇಳುತ್ತೆ. ಆದರೆ ಬಹುಪಾಲು ಜನಕ್ಕೆ, ರಾಜಕಾರಣದ ಬರೆಯುವ ವಿದ್ಯಾರ್ಥಿಗೂ ಗೊತ್ತು BJPಯ ತಾಯಿ ಯಾವುದು, ಅದು RSS ಅಂತಲೇ ಹೇಳುತ್ತಾರೆ. ಆದರೂ ಕೂಡ ನಾವು ರಾಜಕಾರಣ ಮಾಡೋದಿಲ್ಲ. ಒಂದು ವೇಳೆ ನಮ್ಮ ವಿಚಾರಧಾರೆಗಳನ್ನು ಒಪ್ಪುವಂತಹ ಮತ್ತು ನಾವು ಬಯಸಿದ ನಾಡನ್ನು ಕಟ್ಟುವಂತಹ ಕೆಲಸವನ್ನು ಕಾಂಗ್ರೆಸ್ ಮಾಡಿದ್ರೆ, ಕಾಂಗ್ರೆಸ್ಗೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋದನ್ನು RSS ಪ್ರಮುಖ್ ಮೋಹನ್ ಭಾಗವತ್ ಅವರು ಹೇಳಿರುವಂಥದ್ದು. ಇಲ್ಲಿ ತುಂಬ ಮುಖ್ಯ ಅನಿಸುವಂಥದ್ದು, ಅತ್ಯಮೂಲ್ಯ ಅನಿಸುವಂತಹ ವಿಚಾರ, RSS ರಿಜಿಸ್ಟ್ರೇಷನ್ ಬೇಕಾಗಿಲ್ಲ, ಹಿಂದೂ ಧರ್ಮ ರಿಜಿಸ್ಟರ್ ಆಗಿದೆಯಾ ಅನ್ನುವ ಧಾಟಿ ಇದೆಯಲ್ಲ, RSS ಮತ್ತು ಹಿಂದೂ ಧರ್ಮ ಎರಡೂ ಒಂದೇ ಅನ್ನೋ ಧಾಟಿಲಿ ಈಗ ಮಾತಾಡ್ತಿದ್ದಾರೆ. ಇನ್ನೊಂದು 40-50 ವರ್ಷಗಳ ಬಳಿಕ ಹಿಂದೂ ಧರ್ಮವೇ RSSನ ಹಿಡಿತದಲ್ಲೇ ಹಿಂದೂ ಧರ್ಮ ಇದೆ. ಹಿಂದೂ ಧರ್ಮದ ದೊಡ್ಡವರು ಯಾರಾದರೂ ಇದ್ರೆ ಅದು RSS ಅನ್ನೋ ಸ್ಥಿತಿಗೆ ಇಡೀ ವ್ಯವಸ್ಥೆಯನ್ನು, ಪೀಳಿಗೆಗಳನ್ನು ತರಬಹುದಾ ಅನ್ನೋ ಲೆಕ್ಕ ಬರುತ್ತೆ. ಇಲ್ಲಿ ಇನ್ನೂ ಮುಖ್ಯ ಆಗೋದು, ಬಹುಪಾಲು ಶ್ಲೋಕಗಳು ಯಾವ್ಯಾವೋ ಇದಾವೆ, ಒಂದಷ್ಟು ಒಳ್ಳೆಯದು ಇದ್ದಾವೆ, ಒಳ್ಳೆಯದೇ ಇದೆ ಅಂತ ಅನ್ಕೊಳ್ಳೋಣ. ನಮ್ಮಲ್ಲಿ ಜಾತಿ ವ್ಯವಸ್ಥೆ ಇದೆ, ಜಾತಿ ಪದ್ಧತಿ ಹೋಗಿಲ್ಲ, ಅಸ್ಪೃಶ್ಯತೆ ಇದೆ, ಅದು ಹೋಗಿಲ್ಲ, ಪಾಳೆಗಾರಿಕೆಗಳು ತುಂಬ ಇದ್ದಾವೆ. ಆದರೆ ಯಾರು ಶ್ರೇಷ್ಠ, ಯಾರು ನೀಚ, ಯಾರು ಉಚ್ಚ ಈಗಲೂ ನಡೀತಾನೆ ಇದೆ. ಹಾಗೆ ನೋಡಿದ್ರೆ RSS ಪ್ರಮುಖರಾದವರು ಯಾರೂ ಕೂಡ ಯಾರು
ತಳ ಸಮುದಾಯದವ್ರು ಯಾರು, ದಲಿತರು ಯಾರೂ ಕೂಡ ದೊಡ್ಡ ಮಟ್ಟಕ್ಕೆ ಬಂದು ಕೂತಿಲ್ಲ ಅಲ್ಲಿ. ಅವರು ಕೂರಬೇಕು, ಒಬ್ಬ ಹಿಂದುಳಿದವನು ಕೂರಬೇಕು. ಆದರೆ ಇಲ್ಲೇನಾಗ್ತಿದೆ, ಹಿಂದೂ ಮತ್ತು RSS ಎರಡೂ ಒಂದೇ ಅನ್ನುವಂತಹ ಮೋಹನ್ ಭಾಗವತ್ ಅವರ ಮಾತನ್ನೇ ಕೇಳೋದೇ ಆದರೆ, ಒಪ್ಕೊಳ್ಳೋದೇ ಆದರೆ, ಹೌದು ಓಕೆ ಅದೇ ಕರೆಕ್ಟು ಅನ್ನೋದಾದರೆ, ಅಲ್ಲಿ ಎಲ್ಲ ಸಮಾಜಗಳು ಕೂಡ ಬಂದು ಕೂರಬೇಕು ಅಂದರೆ ಅಲ್ಲಿ ಕೆಲವರು ಒಪ್ಪೋದೇ ಇಲ್ಲ, ಸಾಧ್ಯವೇ ಇಲ್ಲ. ಯಾಕಂದರೆ ನೀವು ಶೂದ್ರರಿದ್ದೀರಿ ಅಥವಾ ಅಸ್ಪೃಶ್ಯರಿದ್ದೀರಿ ಅನ್ನೋ ಚರ್ಚೆ ಬರುತ್ತೆ. ಮೇಲ್ನೋಟಕ್ಕೆ ಬರಲಿಲ್ಲ ಅಂದರೂ ಕೂಡ ಮಾತಾಡುವ ಜಾಗಗಳಲ್ಲಿ, ಗರ್ಭಗುಡಿಗಳಲ್ಲಿ ಮಾತಾಡ್ಕೊಳ್ತಾರೆ. ಆಗ ಕೂಡ ಹಿಂದೂ ಅಂತ ಹೇಗೆ ಹೆಮ್ಮೆಯಿಂದ ಪ್ರತಿಯೊಬ್ಬ ಹೇಳ್ಕೋಬೇಕಾಗತ್ತೆ. ಪ್ರತಿಯೊಬ್ಬ ಹಿಂದೂ ಕೂಡ ಹೆಮ್ಮೆಯಿಂದ ನಾನು ಹಿಂದೂ ಅಂತ ಹೇಳ್ಕೊಳ್ಳೋ ದಿನ ಯಾವತ್ತು ಅಂದರೆ, ಈ ನಮ್ಮ ಧರ್ಮದಲ್ಲಿ ಜಾತಿ ವ್ಯವಸ್ಥೆನೇ ಇಲ್ಲ, ಗಂಡು ಮತ್ತು ಹೆಣ್ಣು ಅನ್ನುವಂತಹ ಜಾತಿ ಅಷ್ಟೇ ಇದೆ. ಸಾಮಾಜಿಕ ನೆಲೆಗಟ್ಟಿನಲ್ಲಿ ನೋಡೋದಾದರೆ ಶ್ರೀಮಂತ ಮತ್ತು ಬಡವ ಅನ್ನುವಂತಹ ಜಾತಿಗಳು ಅಷ್ಟೇ ಇದ್ದಾವೆ ಅನ್ನೋದೇ ಆದರೆ, ಮಾನವೀಯತೆ ಅನ್ನುವಂತಹ ನದಿ ಹರಿತಿದೆ, ಆ ನೀರನ್ನೇ ನಾವೆಲ್ಲ ಕುಡಿತಿದ್ದೀವಿ ಅನ್ನೋದೇ ಆದರೆ, ಅದು ಸರ್ವಶ್ರೇಷ್ಠ ಧರ್ಮ, ಅದು ನನ್ನ ಹಿಂದೂ ಧರ್ಮ ಆಗಿರುತ್ತೆ ಅಂತ ಎಲ್ಲರೂ ಕೂಡ ಒಪ್ಕೋತಾರೆ. ಆದರೆ ಇಲ್ಲಿ ರಿಜಿಸ್ಟ್ರೇಷನ್ ಅನ್ನುವಂಥದ್ದು ಈ ನೆಲದ ಕಾನೂನು ಮತ್ತು ಈ ನೆಲದ ಅತ್ಯಂತ ಪವಿತ್ರ ಗ್ರಂಥ, ಬಾಬಾ ಸಾಹೇಬರು ಕೊಟ್ಟಂತಹ ಗ್ರಂಥ ಸಂವಿಧಾನವನ್ನು ಒಪ್ಪಲೇಬೇಕು. ಇಲ್ಲ ನಾನು ಒಪ್ಪೋದೇ ಇಲ್ಲ ಅನ್ನೋದಾದರೆ ಅವರು ಈ ದೇಶದ ಅಸ್ಮಿತೆಯನ್ನೂ ಮೀರಿದವರು, ಈ ದೇಶದ ಅಸ್ಮಿತೆಗೆ ಪ್ರತೀಕ, ಅವರೇ ಕಿರೀಟ ಅನ್ನೋ ಲೆಕ್ಕ ಬರುತ್ತೆ. ಅವರನ್ನು ಯಾರೂ ಮುಟ್ಟಬಾರ್ದು, ಮುಟ್ಟೋಕ್ಕಾಗಲ್ಲ, ಮುಟ್ಟಲೇಬಾರ್ದು ಅನ್ನುವಂತಹ ಧಾಟಿಯಲ್ಲಿ BJP ಅಷ್ಟೇ ಅಲ್ಲ ಇನ್ನುಳಿದ ಎಲ್ಲ ಪಕ್ಷಗಳು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ನಿಂತಿದೆ ಅನ್ನೋದಾದರೆ, ವ್ಯವಸ್ಥೆ ಯಾರ ಹಿಡಿತದಲ್ಲಿದೆ, ಯಾರು ತಾಳಕ್ಕೆ ತಕ್ಕಂತೆ ಕುಣಿಸ್ತಿದ್ದಾರೆ, ಯಾರು ಸೂತ್ರಧಾರ, ಪಾತ್ರಧಾರಿಗಳು ಯಾರು? ಹಾಗಿದ್ರೆ ಎಲ್ಲ ಪಾತ್ರಧಾರಿಗಳು ಕೂಡ ಹೌದು RSS ಹಿಂದೂ ಧರ್ಮ ಅಂತ ಒಪ್ಪುವ ದಿನ ಬರಬಹುದಾದರೆ ಒಪ್ತಾರಾ? ಇನ್ನುಳಿದ ಸಮಾಜಗಳಲ್ಲಿನ ಸಂಘಟನೆಗಳಿಗೆ ರಿಜಿಸ್ಟ್ರೇಷನ್ ಆಗಲೇಬೇಕು ಅನ್ನುವಂತಹ ಕಾನೂನು RSS ಯಾಕೆ ಅನ್ವಯಿಸುವುದಿಲ್ಲ? ಕೋರ್ಟ್ ಮುಂದೆ ಇನ್ನೂ ಕ್ಲಿಯರ್ ಆಗಬೇಕಾದಂತಹ ಇದೆ. ಚಿತ್ತಾಪುರದ ಕೇಸ್ ಇರುವಂತಹ ಸಂದರ್ಭದಲ್ಲಿ RSS ಪ್ರಮುಖ ಮೋಹನ್ ಭಾಗವತ್ ಅವರ ಈ ಹೇಳಿಕೆ ಮತ್ತು ಯಾವುದು ರಿಜಿಸ್ಟರ್ ಆಗಬೇಕಿದೆ, ಹಿಂದೂ ಧರ್ಮ ರಿಜಿಸ್ಟ್ರೇಷನ್ ಆಗಿಲ್ಲ, ಅದೇ ರೀತಿ RSS ಕೂಡ, ಅಂದರೆ ಹಿಂದೂ ಧರ್ಮವೇ RSS ಹಿಂದೂ ಧರ್ಮ ಅನ್ನೋ ದಾಟಿ ಇದಿರಬಹುದಾ? ಇದನ್ನು ನೀವು ಒಪ್ತೀರಾ? ಕಮೆಂಟ್ ಮಾಡಿ.